ತಂದಾನೇ ನನಿತಾನ. ರೈತ ಬಾಂಧವರಿಗೆ ನಮಸ್ಕಾರ. ತಮ್ಮೆಲ್ಲರಿಗೂ ಈ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ತೊಗರಿ ನಮ್ಮ ರಾಜ್ಯದ ಪ್ರಮುಖ ದ್ವಿದಳ ಧಾನ್ಯ ಬೆಳೆ. ರಾಷ್ಟ್ರದ ಪೋಷಕಾಂಶ ಭದ್ರತೆ ಕಲ್ಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಈ ಬೆಳೆ ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವಲ್ಲಿಯೂ ಸಹ ನೆರವಾಗಿದೆ. ತಮ್ಮೆಲ್ಲರಿಗೂ ತಿಳಿದಿರುವಂತೆ ರಾಜ್ಯದ ಉತ್ತರ ಕರ್ನಾಟಕದ ಭಾಗ, ಅದರಲ್ಲೂ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯದ ಬಹುತೇಕ ಕೃಷಿಕರು ಈ ಬೆಳೆಯ ಮೇಲೆ ಅವಲಂಬಿತರಾಗಿದ್ದಾರೆ. ಹಾಗಾಗಿಯೇ ಈ ಪ್ರದೇಶವನ್ನು ತೊಗರಿಯ ಕಣಜ ಅಂತ ಹೇಳಿ ಕರೆಯಲಾಗ್ತಾ ಇದೆ. ಆದಾಗ್ಯೂ ಪ್ರಸ್ತುತ ಮುಂಗಾರು ವಿಳಂಬವಾಗಿರುವ ಹಿನ್ನೆಲೆಯಲ್ಲಿ ತೊಗರಿ ಬೆಳೆಗಾರರು ಸಹಜವಾಗಿಯೇ ಆತಂಕಕ್ಕೆ ಒಳಗಾಗಿದ್ದಾರೆ. ಈಗಾಗಲೇ ಕೆಲವು ಕಡೆ ಈ ಬೆಳೆ ಬಿತ್ತನೆಯಾಗಿದ್ದರೆ ಹಲವು ಪ್ರದೇಶಗಳಲ್ಲಿ ಕೃಷಿಕರು ಪೂರ್ವಭಾವಿ ಸಿದ್ಧತೆಗಳೊಂದಿಗೆ ಮಳೆಯ ನಿರೀಕ್ಷೆಯಲ್ಲಿದ್ದಾರೆ. ಈ ಒಂದು ಪರಿಸ್ಥಿತಿಯಲ್ಲಿ ಬಿತ್ತನೆಯಾಗಿರುವ ಬೆಳೆಯ ಸೂಕ್ತ ನಿರ್ವಹಣೆ, ತಡವಾದ ಮುಂಗಾರಿಗೆ ಕಾರ್ಯಯೋಜನೆಗಳು, ಅಲ್ಪಾವಧಿ ತಳಿಗಳು, ತೇವಾಂಶ ನಿರ್ವಹಣೆ, ಸೂಕ್ತ ಬೇಸಾಯ ಪದ್ಧತಿಗಳು, ಪರ್ಯಾಯ ಬೆಳೆಗಳು ಮುಂತಾದ ಹಲವು ವಿಷಯಗಳ ಬಗ್ಗೆ ತಮ್ಮೊಟ್ಟಿಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಳ್ಳಲಿಕ್ಕೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾಗಿರುವ, ಮೂಲತಃ ಸಸ್ಯ ತಳಿ ಶಾಸ್ತ್ರಜ್ಞರು ಆಗಿರ್ತಕ್ಕಂತಹ ಡಾಕ್ಟರ್ KP ವಿಶ್ವನಾಥ್ ಅವರು ಇದನ್ನು ನಮ್ಮೊಟ್ಟಿಗಿದ್ದಾರೆ. ರೈತ ಬಾಂಧವರು ಡಾಕ್ಟರ್ ವಿಶ್ವನಾಥ್ರವರ ಜೊತೆ ನೇರವಾಗಿ ಮಾತನಾಡಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆ 08020542599 23542699. ರೈತ ಬಾಂಧವರೇ, ತಮ್ಮ ಪ್ರಶ್ನೆ ಸಂಕ್ಷಿಪ್ತವಾಗಿರಲಿ, ನೇರವಾಗಿರಲಿ. ಇಂದಿನ ವಿಷಯ ಅಂತ ಹೇಳಿದರೆ ತೊಗರಿ ಕೃಷಿಗೆ ಸಂಬಂಧಿಸಿರಲಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ವಿಶ್ವನಾಥ್ರವರಿಗೆ ರೈತ ಬಾಂಧವರ ವತಿಯಿಂದ ಆತ್ಮೀಯ ಸ್ವಾಗತ. ನಮಸ್ಕಾರ. ಮೊದಲನೇ ಪ್ರಶ್ನೆ ಏನು ಅಂತ ಹೇಳಿದರೆ, ಈಗಾಗಲೇ ಮುಂಗಾರು ಸ್ವಲ್ಪ ವಿಳಂಬ ಆಗಿದೆ. ಈ ಒಂದು ಪರಿಸ್ಥಿತಿಯಲ್ಲಿ ಈಗಾಗಲೇ ಕೆಲವು ಕಡೆ ಬಿತ್ತನೆಯೂ ಸಹ ಆಗಿದೆ. ನಮ್ಮ ಬೆಳೆಯನ್ನು ಕೃಷಿಕರು ಯಾವ ರೀತಿ ಕಾಪಾಡಿಕೊಳ್ಬೇಕಾಗುತ್ತೆ? ಮುಖ್ಯವಾಗಿ ಈ ವರ್ಷ ಪ್ರತಿ ವರ್ಷದಂತೆ ಮುಂಗಾರು ಚುರುಕಾಗಿಲ್ಲ. ಮಳೆ ಕೆಲವು ಕಡೆ ಆಗಿದೆ, ಕೆಲವು ಕಡೆ ತಡವಾಗಿ ಆಗಿದೆ. ಈ ವಾರ ಅಂದರೆ ಜುಲೈ 5ರಿಂದ ಮಳೆ ಆಗ್ಬೋದು ಅಂತ ನಿರೀಕ್ಷೆ ಕೂಡ ರೈತರಿದ್ದಾರೆ. ರೈತರು ಎಲ್ಲ ಜಮೀನನ್ನು ತಾವು ತಯಾರು ಮಾಡಿಕೊಂಡು ಬಿತ್ತನೆಗೋಸ್ಕರ ಕಾಯ್ಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಗುಲ್ಬರ್ಗ ಮತ್ತು ರಾಯಚೂರು, ಹೈದರಾಬಾದ್ ಪ್ರದೇಶದಲ್ಲಿ ಏನು ನಾವು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಿಂದ ಸುಮಾರು 5-6 ತಳಿಗಳನ್ನು ಬಿಡುಗಡೆ ಮಾಡಿ ಶಿಫಾರಸು ಮಾಡಿದ್ದೀವಿ. ಮಾರುತಿ, ಆಶಾ ಮತ್ತು TS3 ಅನ್ನೋ ತಳಿಗಳು ಮೊದಲು ದೀರ್ಘಾವಧಿ ತಳಿಗಳು. ಅವುಗಳನ್ನ ಬಿಡುಗಡೆ ಮಾಡಿ ಅದನ್ನು ಮೇ ಮತ್ತು ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡುವಂಥ ರೈತರು ಮಾಡ್ಬೋದಾಗಿತ್ತು. ಇತ್ತೀಚೆಗೆ TS3R ಅಂತ, TS3R ಅಂತ ಅಂದ್ಬಿಟ್ಟು ಅದು ಸುಮಾರು 145ರಿಂದ 150 ದಿವಸದಲ್ಲಿ ಮಧ್ಯಮಾವಧಿ ತಳಿ. ಈ ತಡವಾದ ಒಂದು ಮುಂಗಾರಿಗೆ ಅದು ಸೂಕ್ತವಾದ ತಳಿ. ಅದನ್ನ ರೈತರು ಅದನ್ನ ಬಿತ್ತನೆ ಮಾಡೋದಕ್ಕೆ ಸೂಕ್ತವಾದದ್ದು. ಇನ್ನು ಮುಂದೆ ಕಾಲಾವಕಾಶ ಇದೆ. ಇನ್ನು ಮುಂದೆ ಬಿತ್ತನೆ ಮಾಡೋರು ಉತ್ತರ ಕರ್ನಾಟಕದಲ್ಲಿ TS3R ಮತ್ತೆ ದಕ್ಷಿಣ ಕರ್ನಾಟಕದಲ್ಲಿ BRG4 ಅನ್ನೋ ತಳಿನ ಬಿತ್ತನೆ ಮಾಡಬಹುದು, ತಡವಾಗಿ ಬಿತ್ತನೆ ಮಾಡುವಂತ ರೈತರು. ಈ ತಳಿಗಳ ವಿಷಯ ಆಯಿತು. ಈಗಾಗಲೇ ಕೆಲವು ಕೃಷಿಕರು ಈ ಸಸಿ ಮಡಿಗಳಲ್ಲಿ ಸಸಿಗಳನ್ನು ಸಿದ್ಧಪಡಿಸಿ ಇಟ್ಕೊಂಡಿದ್ದೆ ಪಕ್ಷದಲ್ಲಿ ಇದನ್ನು ಮತ್ತೆ ಅವರು ನಾಟಿ ಮಾಡಲಿಕ್ಕೆ ಅವಕಾಶ ಇದೆ. ಅಂದ್ರೆ ಈ ನಾಟಿ ಪದ್ಧತಿ ಅನ್ನೋದು ಬೀದರ್, ಗುಲ್ಬರ್ಗದಲ್ಲಿ ಇತ್ತೀಚೆಗೆ ಒಂದು ಪ್ರಚಲಿತವಾದ ಒಂದು ಪದ್ಧತಿ. ಆ ಪದ್ಧತಿ ಪ್ರಕಾರ ಮಳೆ ನಿಧಾನವಾಗಿ ಆಗಿದ್ರೆ ಪಾಲಿಥೀನ್ ಚೀಲಗಳಲ್ಲಿ ತಮ್ಮ ಕಾಳುಗಳನ್ನು ಬೆಳೆಸಿ ಸಸಿಗಳನ್ನು ಬೆಳೆಸಿಟ್ಕೊಂಡು ಅದನ್ನ ಮಳೆ ಆದಾಗ ಸುಮಾರು ಒಂದು 20ರಿಂದ 25 ದಿವಸಗಳ ಸಸಿಗಳನ್ನು ನೇರವಾಗಿ ನಾಟಿ ಮಾಡೋದಕ್ಕೆ ಅವಕಾಶ ಇದೆ. ಅದರಲ್ಲಿ ಬೀದರ್ನಲ್ಲಿ ಕೆಲವು ರೈತರು ಸುಮಾರು 6 ಅಡಿ ಅಂತರದಲ್ಲಿ ಬಿತ್ತನೆ ಮಾಡಿ ಅಂತರ ಬೆಳೆ ಸೋಯಾಬೀನ್ ಬೆಳೆ ಕೂಡ ಮಾಡಿ ಸಾಕಷ್ಟು ಸೋಯಾಬೀನ್ ಅಂತರ ಬೆಳೆಗೂ ಸಾಕಷ್ಟು ಇಳುವರಿ ತಗೊಂಡು ತೊಗರಿ ಬೆಳೆ ಕೂಡ ಉತ್ತಮವಾದ ಇಳುವರಿ ತಗೊಂಡಿದ್ದಾರೆ. ಇದೀಗ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಒಂದು ಕರೆ ಇದೆ. ಸಜ್ಜನ್ ರವರು ಇಂಗಳೇಶ್ವರದಿಂದ ಕರೆ ಮಾಡಿದ್ದಾರೆ. ಸಜ್ಜನ್ ಅವರೇ ನಮಸ್ಕಾರ. ನಮಸ್ಕಾರ. ಪ್ರಶ್ನೆ ಕೇಳಿ. ನಮ್ಮದು ಸರ BSMR 736 ಆಲ್ರೆಡಿ ಬೀಜ ತಂದಿಟ್ಟಿರು, ಇನ್ನೂ ಮಳೆ ಇಲ್ಲ.
ಅದ್ರ ಸಲುವಾಗಿ ಇನ್ನು ಮುಂದುವರಿಸಬೇಕು ಹೆಂಗ ಅಂತ ಕೇಳತ್ತೆ. ಈಗ ನೀವು BSMRಗೆ ನೀವು ಇಷ್ಟೊತ್ತಿಗಾಗಲೇ ಹಾಕ್ಕೊಂಡಿದ್ರೆ ಚೆನ್ನಾಗಿತ್ತು. ನೀವು ಅಂದರೆ ತಮ್ಮ ಇದು ಕೆಲವರು ನಿಮ್ಗೆ ಗಮನಿಸಿರ್ಬೋದು, ಮೇ ಅಥವಾ ಜೂನ್ ತಿಂಗಳಲ್ಲಿ ಅದನ್ನ ನಾಟಿ ಮಾಡ್ಕೊಂಡು ಇದನ್ನ ಪಾಲಿಥೀನ್ ಚೀಲದಲ್ಲಿ ಹಾಕೊಂಡಿದ್ರೆ ಅದು ಸ್ವಲ್ಪ ದೀರ್ಘಾವಧಿ ತಳಿನೇ. ಅದರಿಂದ ಸ್ವಲ್ಪ ಲೇಟ್ ಆಗುತ್ತೆ. BS3 ಅದು ಬೇಡ ಅನ್ಸುತ್ತೆ. TS3Rಗೆ ಹೋಗಿ. ಧನ್ಯವಾದಗಳು. ಇದೀಗ ನಮ್ಮ ಚರ್ಚೆಯನ್ನು ಮುಂದುವರಿಸಿದ್ದೆ ಆದರೆ ಈ ಒಂದು ತಡವಾದ ಮುಂಗಾರಿನ ಹಿನ್ನೆಲೆಯಲ್ಲಿ ಈ ಬೀಜೋಪಚಾರ ಸಹ ಬಹಳ ಮುಖ್ಯ ಆಗುತ್ತೆ ಅಂತ ಅನ್ಸುತ್ತೆ. ಅಂದ್ರೆ ಮುಖ್ಯವಾಗಿ 3 ವಿಧವಾದ ಬೀಜೋಪಚಾರ ಇದೆ. ಒಂದು ಏನು ರೋಗ ಏನು ಬರ ನಿರೋಧಕ ಶಕ್ತಿ ಪಡೆಯೋದಕ್ಕೆ ಕ್ಯಾಲ್ಸಿಯಂ ಕ್ಲೋರೈಡ್ 2% ದ್ರಾವಣದಲ್ಲಿ ಸುಮಾರು 1 ಗಂಟೆ ಬೀಜವನ್ನು ನೆನೆಸಿ ಆಮೇಲೆ ನೆರಳಿನಲ್ಲಿ 7 ಗಂಟೆ ಅದನ್ನು ಒಣಗಿಸಿ ಬಿತ್ತನೆ ಮಾಡೋದು. ಬಿತ್ತನೆಗೆ ಮುಂಚೆ ರೈಸೋಬಿಯಂ ಜೀವಾಣು ಲೇಪನ ಮಾಡೋದ್ರಿಂದ ಅವರು 50% ಸಾರಜನಕ ಗೊಬ್ಬರನ ಉಳಿಸಲಿಕ್ಕೆ ಅವಕಾಶ ಇದೆ. ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಇದೀಗ ದೇವನಹಳ್ಳಿಯಿಂದ ಮಂಜುನಾಥ್ ಕರೆ ಮಾಡಿದ್ದಾರೆ. ಮಂಜುನಾಥ್ ನಮಸ್ಕಾರ ಸರ್. ಈಗ ನಮ್ದು ಬೈರದೇನಹಳ್ಳಿನೇ ಸರ್. ನಾವು ತುಗೈಗೆ ಇದರಲ್ಲಿ ನರ್ಸರಿಯಲ್ಲಿ ನಾಟಿ ಮಾಡ್ತಿದ್ದೀವಿ ಸರ್. ಈಗ ಅದು ಸೂಕ್ತವಾಗಲ್ಲ ನಾಟಿ ಮಾಡೋಕೆ ಎಷ್ಟು ದಿವಸ ಬೇಕಾಗುತ್ತೆ, ಅದು ಒಂದು ಪ್ರಶ್ನೆ. ಈಗ ನೀವು ಎಷ್ಟು ದಿವಸ ಆಯ್ತು ನಾಟಿ ಮಾಡಿ? ಸರ್ ನಾವು ನಾಟಿ ಮಾಡಿ ಈಗ 3 ದಿವಸ ಆಗಿದೆ. 3 ದಿವಸ ಅಂದ್ರೆ 20-25 ದಿವಸದ ಸಸಿಗಳನ್ನ ನೀವು ನಾಟಿ ಮಾಡ್ಬೋದು. 20-25 ದಿವಸ ಮಳೆ ಬಂದಾಗ ನೀವು ಬೇರೆ ಯಾವ್ದೋ ಇದನ್ನು ಪ್ಲಾಸ್ಟಿಕ್ ಅಲ್ಲಿ ಮಾಡಿದಿರ ತಾನೆ? ಹೌದು. ಇದು ನರ್ಸರಿಯಲ್ಲಿ ಇದರಲ್ಲೇ ಮಾಡಿದ್ದೀವಿ. ನರ್ಸರಿಯಲ್ಲಿ ಇದು ಗೊಬ್ಬರದಲ್ಲಿ. ಅದು ಕಷ್ಟ. ಅದು ಏನಾಗುತ್ತೆ, ಬೇರೆ ನಾಟಿ ನಾವು ಅದನ್ನ ಪಾಲಿಥೀನ್ ಚೀಲಗಳಲ್ಲಿ ನಾಟಿ ಮಾಡೋದಕ್ಕೆ ಶಿಫಾರಸು ಮಾಡಿರೋದು. ಹೌದು, ಪಾಲಿಥೀನ್ ಚೀಲ 4 ಇಂಚು ಬೈ 5 ಇಂಚು ಇದು ಸಣ್ಣ ಪಾಲಿಥೀನ್ ಚೀಲದಲ್ಲಿ ನಾಟಿ ಮಾಡಿ ಇಟ್ಕೊಂಡಿದ್ರೆ ನೀವು ಅದನ್ನ ಮಳೆ ಬಿದ್ದಾಗ ಮಾಡ್ಬೋದಿತ್ತು. ಯಾವ ತಳಿ ಬಳಸ್ತಾ ಇದ್ದೀರಿ ಸರ್? ಈಗ ಅದು ಮಚ್ಚೆಕಾಳು ತೋಟ ತಗರಿ. ತೋಟದ ತಗರಿ ಅಂದ್ರೆ ನೀವೇನ್ ಮಾಡ್ಬೋದು, ಅದರ ಬೀಜಗಳನ್ನ ನಾಟಿ ಮಾಡಬೇಕಾದ್ರೆ ಅದನ್ನ ಕಿತ್ತು ಬೇರೆ ಕಡೆ ಮಾಡುವಾಗ ಬೀಜ ಇದು ಬೇರುಗಳು ಸ್ವಲ್ಪ ತೊಂದರೆ ಆಗುತ್ತೆ. ಪ್ಲಾಸ್ಟಿಕ್ ಇದರಲ್ಲಿ ಮಾಡಿದ್ರೆ ಚೆನ್ನಾಗಿತ್ತು. ಧನ್ಯವಾದಗಳು ಮಂಜುನಾಥ್ ಅವ್ರಿಗೆ. ಇದೀಗ ಹೊನ್ನಾಳಿಯಿಂದ ಮಮತಾ ಅವರು ಕರೆ ಮಾಡಿದ್ದಾರೆ. ಮಮತಾ ಅವರೇ ನಮಸ್ಕಾರ. ಹಲೋ, ನಮಸ್ಕಾರ ಸರ್. ಪ್ರಶ್ನೆ ಕೇಳಿ. ಪ್ರಶ್ನೆ ಸರ್, ನಮಸ್ಕಾರ ಸರ್. ನಮಸ್ಕಾರ, ಹೇಳಿ, ಪ್ರಶ್ನೆ ಕೇಳಿ. ಸರ್, ನಮ್ಮ ಹೊನ್ನಾಳಿ ಡಿಸ್ಟಿಕ್ ಅಲ್ಲಿ ಮಳೆ ಕಡಿಮೆ, ಮುಂಗಾರು ಮಳೆ ಎಲ್ಲಾ ಕಡೆ ಕಡಿಮೆ ಇದೆ. ಸರಿ, ಕಡಿಮೆ ಇದೆ. ಈಗ ಈ ಮುಂಗಾರು ಹೋಯ್ತು, ಈಗ ಹಿಂಗಾರು ಬಂದಿರುತ್ತೆ ನೆಕ್ಸ್ಟ್. ಅದ್ರಲ್ಲಿ ಯಾವ ಬಿತ್ತನೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು. ಮುಂಗಾರು ಹೋಗಿಲ್ಲಮ್ಮ ಇನ್ನೂ. ಮುಂಗಾರು ಸ್ವಲ್ಪ ತಡವಾಗಿ ಪ್ರಾರಂಭ ಆಗ್ತಾ ಇದೆ. ಮುಂಗಾರು ತಡವಾಗಿದೆ. ಈ ಜುಲೈ ಪೂರ್ತಿ ಮಳೆ ಬಂದ್ರೂ ಕೂಡ ಮುಂಗಾರು ಬಿತ್ತನೆ ಮಾಡಬಹುದು, ಅದಕ್ಕೇನು ಅಡ್ಡಿ ಇಲ್ಲ. ಅಲ್ಲ, ನೀವು ತೊಗರಿ ಬಗ್ಗೆ ಇದು ಮಾಡ್ತಾ ಇದ್ದೀವಿ. ನಿಮ್ಮ ಇದಂದ್ರೆ ಈಗ ತೊಗರಿ ನೀವು ಬೆಳೆದಿದ್ದೀರಾ ತೊಗರಿನ? ತೊಗರಿ ಬಿತ್ತನೆ ಮಾಡಬಹುದು. ನೀವು ಮಧ್ಯಮಾವಧಿ ತಳಿಗಳನ್ನ ಬಿತ್ತನೆ ಮಾಡಬಹುದು. ಕೆಂಪು ಮಣ್ಣು ಪರವಾಗಿಲ್ಲ. ಮಣ್ಣು ಇಲ್ಲಿ ನಿಮ್ದು ದಕ್ಷಿಣ ಇದಕ್ಕೆ BRG 4 ಅಂತ ಒಂದು ತಳಿ ಇದೆ. ಈ ಭಾಗಕ್ಕೆ ದಕ್ಷಿಣ ಭಾಗಗಳಿಗೆ BRG 4 ಅಂತ ಸ್ವಲ್ಪ ತಡ ಬಿತ್ತನೆಗೆ ಸೂಕ್ತವಾದ ತಳಿ, ಅದನ್ನ ಉಪಯೋಗಿಸ್ಕೊಳ್ಬಹುದು. ಇದೀಗ ಪ್ರಶ್ನೆಗಳು ಅದೇ ರೀತಿ ಬರ್ತಾ ಇವೆ. ತಳಿಗಳು ಈ ಒಂದು ಪರಿಸ್ಥಿತಿಯಲ್ಲಿ, ಈ ತಡವಾದ ಮುಂಗಾರಿನ ಹಿನ್ನೆಲೆಯಲ್ಲಿ ಇನ್ನು ಯಾವ ತಳಿಗಳು ನಮ್ಮ ಕೃಷಿಕರು ಬಳಸಬೇಕಾಗುತ್ತೆ? ಉತ್ತರ ಕರ್ನಾಟಕಕ್ಕೆ ಮುಖ್ಯವಾಗಿ ನಾನು ಹೇಳಿದಾಗೆ 5-6 ತಳಿಗಳಲ್ಲಿ ಮಧ್ಯಮಾವಧಿ ತಳಿ, ಅಲ್ಪಾವಧಿ ತಳಿ ಅಂತ ಅಂದ್ಬಿಟ್ಟು, ಈಗ TS3R ಅನ್ನೋದು ಮಧ್ಯಮಾವಧಿ ತಳಿ, ಮತ್ತೆ ಈ ಏನು BRG 4 ಅಂತ ಅಂದ್ಬಿಟ್ಟು ಇತ್ತೀಚೆಗೆ ಬಿಡುಗಡೆಯಾದ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಬಿಡುಗಡೆಯಾದ BRG 4 ದಕ್ಷಿಣ ಭಾಗಗಳಿಗೆ ಶಿಫಾರಸು ಮಾಡಿದ್ರು ಸೂಕ್ತವಾದ ತಳಿ. ಈ TS3R ಇವನು ಜುಲೈ ಕೊನೆ ಬಾರದವರೆಗೂ ಕೂಡ ಬಿತ್ತನೆ ಮಾಡಲಿಕ್ಕೆ ಅವಕಾಶ ಇದೆ. ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಈಗ ಅಥಣಿಯಿಂದ ಸಂಗಣ್ಣ ಅವರು ಕರೆ ಮಾಡಿದ್ದಾರೆ. ಸಂಗಣ್ಣ ಅವರೇ ನಮಸ್ಕಾರ. ಹಲೋ ಸಂಗಣ್ಣ ಅವರೇ, ದೂರವಾಣಿ ಕರೆ ಸ್ವಲ್ಪ ವ್ಯತ್ಯಯ ಆಗಿದೆ. ಈಗ ನಮ್ಮ ಚರ್ಚೆಯನ್ನು ಮುಂದುವರಿಸಿದ್ದೆ. ಆದರೆ ಇದೀಗ ನಾವು ತಳಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯಾವ ಒಂದು ತಳಿ, ಈ ಒಂದು ತಳಿಯ ವಿಶೇಷತೆ ಏನು ಅಂತೇಳಿ. ಈಗ TS3R ಅನ್ನೋದು ಸ್ವಲ್ಪ ಮಟ್ಟಿಗೆ ಏನು ಸೊರಗು ರೋಗ ಶಕ್ತಿ ಹೊಂದಿದೆ. ಅದೇ ರೀತಿ ಇದು BRG 5 ಅನ್ನೋದು ಒಂದು ಸೊರಗು ರೋಗ ನಿರೋಧಕ ಶಕ್ತಿಯನ್ನ ಹೊಂದಿರುವಂತ ತಳಿ. ಮತ್ತೆ ಇತ್ತೀಚೆಗೆ ಕೆಲವು ಹೈಬ್ರಿಡ್ ತಳಿಗಳು ಬಂದಿದ್ದಾವೆ, ಆದ್ರೆ ಅವು ನೀರಾವರಿಗೆ ಮಾತ್ರ ಹೇಳ್ತಾ ಇದ್ದೀವಿ. ಈ ಮಳೆ ಆಶ್ರಯಕ್ಕೆ ಸೂಕ್ತವಾದ ತಳಿ ಅಲ್ಲ. ಮುಖ್ಯವಾಗಿ ಇಲ್ಲಿ ತಳಿಗಳಲ್ಲಿ ಸಾಕಷ್ಟು ಇದ್ರೂ ಕೂಡ ಕಾಲ ಮಿಂಚಿರೋದ್ರಿಂದ ರೈತರು
ಇದು ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಅಥಣಿಯಿಂದ ಸಂಗಣ್ಣ ಅವರು, ದಯವಿಟ್ಟು ಪ್ರಶ್ನೆ ಕೇಳಿ ಸಂಗಣ್ಣ ಅವರೇ. ಹಲೋ ಸರ್, ನಾವು ಜೂನ್ದಾಗ ತೊಗರಿ ಬಿತ್ತನೆ ಮಾಡಿದೇವೆ ಮೇಡಮ್ ಸರ್. ಜೂನ್ದಾಗ ತೊಗರಿ ಬಿತ್ತನೆ ಮಾಡಿದೀವಿ ಸರ್. ಕೇಳಿ ದಯವಿಟ್ಟು ಸಂಗಣ್ಣ ಅವರೇ, ನಿಮ್ಮ ಟಿವಿ ವಾಲ್ಯೂಮ್ ದಯವಿಟ್ಟು ಕಡಿಮೆ ಮಾಡಿ ಪ್ರಶ್ನೆ ಕೇಳಿ. ಸರ್ ಮಳಿ ಒತ್ತೈತ್ರಿ ಈಗ, ಅದರಿಂದ ಏನ ಮುಂದೆ ನಾಟಿಗೆ ಸರಿಯಾಗಿ ಉಳಿತೇನೆ ಇದನ್ನ ಆತರ ಮಾಡೋದು ಸರ್. ಈಗಾಗಲೇ ಅವರು ಬಿತ್ತನೆ ಮಾಡಿ ಆಗಿದೆ, ಮಳೆ ಬರ್ತಾ ಇಲ್ಲ. ನೀವು ತೇವಾಂಶ ಕಾಪಾಡ್ಕೋಬೇಕಾಗತ್ತೆ. ಕಳೆ ತೆಗೆದು ಅದನ್ನ ಇದು ಮಾಡಿ ಮಳೆ ಬರುತ್ತೆ. ಮಳೆ ನಿರೀಕ್ಷೆಯಲ್ಲಿ ಇದೀವಿ ಎಲ್ಲರೂ ಕೂಡ. ಎಲ್ಲರೂ ಸಹ ಪ್ರತಿ ರಾಜ್ಯದ ಪ್ರತಿಯೊಬ್ಬ ರೈತರು ಮಳೆ ನಿರೀಕ್ಷೆಯಲ್ಲಿದ್ದಾರೆ. ಧನ್ಯವಾದಗಳು. ಇದೀಗ ರಾಜಾಜಿನಗರದಿಂದ ಸಂದೀಪ್ ಅವರು ಕರೆ ಮಾಡಿದ್ದಾರೆ. ಸಂದೀಪ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಪ್ರಶ್ನೆ ಕೇಳಿ ಸರ್. ಆಕ್ಚುಲಿ ನಮ್ದು ಒಂದ್ ಸ್ವಲ್ಪ ಜಮೀನ್ ಇದೆ ವಿಜಯಪುರ ಕಡೆ, ವಿಜಯಪುರ ಶಿಲ್ಘಟ್ಟ ಕಡೆ. ಸೊ ಅಲ್ಲಿ ತೊಗರಿ ಬೆಳಿಬೋದಾ ಅಂತ. ಬೆಳಿಬೋದು. ಇಲ್ಲಿ BRG 1, BRG 2 ಅಂತ ಅಂದ್ಬಿಟ್ಟು ದಕ್ಷಿಣ ಭಾಗಕ್ಕೆ ಶಿಫಾರಸು ಮಾಡುವಂತ ತಳಿ. GKVK ನಲ್ಲಿ ತಾವು ಇದು ಸಂಪರ್ಕ ಮಾಡಿದ್ರೆ ಬೀಜ ಸಿಗುತ್ತೆ ನೋಡಿ. BRG ಭೇಟಿ ಮಾಡಿದ್ರೆ ಕರೆಕ್ಟ್ ಆಗಿ ಅಲ್ಲಿ ನಮ್ಮ ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ ಅಂತ ಇದೆ. ನಿಮ್ಮ GKVK ನೀವು ಪ್ರಾರಂಭದಲ್ಲೇ ಬಲಭಾಗಕ್ಕೆ ಒಂದು ಕಟ್ಟಡ ಇದೆ, ಅಲ್ಲಿ ತಾವು ಸಂಪರ್ಕಿಸಿದ್ದಾದ್ರೆ ಬೀಜಗಳು ಮತ್ತು ಅದಕ್ಕೆ ಪೂರಕವಾದ ಮಾಹಿತಿ ಸಹ ಅಲ್ಲಿ ಪೂರೈಸಲಾಗ್ತಾ ಇದೆ. ಇತ್ತೀಚೆಗೆ ಒಂದು BRG 4 ಅಂತ ಒಂದು ಅಲ್ಪ ಮಧ್ಯಮಾವಧಿ ತಳಿ ಅಥವಾ ತಡ ಮುಂಗಾರುಗೆ ಸೂಕ್ತವಾದ ತಳಿ ಬಿಡುಗಡೆ ಮಾಡಿದ್ದಾರೆ. ಅದನ್ನು ಕೂಡ ತಾವು ಬಳಸಬಹುದು. ಧನ್ಯವಾದಗಳು. ಇದೀಗ ಬಸವನ ಬಾಗೇವಾಡಿಯಿಂದ ಸಂಗಪ್ಪ ಅವರು ಕರೆ ಮಾಡಿದ್ದಾರೆ. ಸಂಗಪ್ಪ ಅವರು ನಮಸ್ಕಾರ. ನಮಸ್ಕಾರ ಸರ್. ಪ್ರಶ್ನೆ ಕೇಳಿ ಸರ್. ನಾವು ಈಗಾಗಲೇ ಜೂನ್ ನಲ್ಲಿ ತೊಗರಿ ಇದು ಬಿತ್ತನೆ ಮಾಡಿದ್ದೇವೆ ರೀ. ಆದ್ರೆ ಅದು ನಾಟಿಗೆ ಬಂದಿದೆ ಹೊರಗಡೆ. ಕೆಲವು ಭಾಗದಲ್ಲಿ ತೇವಾಂಶ ಕಡಿಮೆ ಇರೋದ್ರಿಂದ ಅದು ನಾಟಿಗೆ ಆಗಿಲ್ಲ. ಅದು ಮುಂದೆ ಮಳೆ ಬಂದ್ರೆ ಅವು ಕಾಳುಗಳು ಮತ್ತೆ ಮೊಳೆತು ಬರ್ಬೋದಾ? ಅಂದ್ರೆ ನೀವ್ ಹೇಳೋದು ಬಿತ್ತನೆ ಮಾಡಿದಿರಾ ನಾಟಿ ಮಾಡಿದಿರಾ? ಬಿತ್ತನೆ ಮಾಡಿದ್ದೇವ್ರಿ, ಬಿತ್ತನೆ ಆಗಿದೆ. ಅವು ತೇವಾಂಶದಲ್ಲಿ ನಾಟಿದೆ ಚೆನ್ನಾಗಿ. ಸರಿ. ಕೆಲವು ಭಾಗದಲ್ಲಿ ತೇವಾಂಶ ಕಡಿಮೆ ಇದ್ದಲ್ಲಿ ನಾಟಿಗೆ ಬಂದಿಲ್ಲ, ಆಗಿಲ್ಲ. ಓಕೆ. ಎಷ್ಟು ದಿವಸ ಆಯ್ತು ಬಿತ್ತನೆ ಮಾಡಿ? ಎಷ್ಟು ದಿವಸ ಆಯ್ತು? ಒಂದು 15-20 ದಿವಸ ಆಯ್ತು ಸರ್. ಹೌದಾ? ನೀವು ಒಂದು ಕೆಲಸ ಮಾಡ್ಬೋದು. ಯಾವುದಾದ್ರೂ ಅಲ್ಪಾವಧಿ ತಳಿಗಳಾದ ಬೇರೆ ಹೆಸರು ಅಥವಾ ಉದ್ದನ್ನ ನೀವು ಇದು ಅಂತರ ಬೆಳೆ ಆಗಿ ಮಾಡ್ಕೊಂಡ್ರೆ ಒಳ್ಳೇದು. ಯಾಕೆಂದ್ರೆ ಮತ್ತೆ ತೊಗರಿ ಅವು ಕಾಳುಗಳು ಮಳೆತು ಮತ್ತೆ ನಾಟಿಗೆ ಆಗ್ಬೋದು ಅಂತ. ಇಲ್ಲ, ಅವು ನೀವು ನೋಡ್ಬೇಕಾಗತ್ತೆ. ಅದನ್ನ ತೆಗೆದ್ಬಿಟ್ಟು ಕೊಳತಿದೆಯಾ ಅಥವಾ ಅದು ಇನ್ನೂ ಅದರಲ್ಲಿ ಮೊಳಕೆ ಹೊಡೆಯೋ ಶಕ್ತಿ ಇದೆಯಾ ಅಂತ ನೋಡ್ಬಿಟ್ಟು ನೀವು ತೀರ್ಮಾನ ತಗೋಬಹುದು. ಸಂಗಪ್ಪ ಅವ್ರಿಗೆ ಧನ್ಯವಾದಗಳು. ಇದೀಗ ರಾಣೆಬೆನ್ನೂರಿನಿಂದ ಷಣ್ಮುಗ ಅವರು ಕರೆ ಮಾಡಿದ್ದಾರೆ. ಷಣ್ಮುಗ ಅವರು ನಮಸ್ಕಾರ. ನಮಸ್ಕಾರ ಸರ್. ಪ್ರಶ್ನೆ ಕೇಳಿ. ನಮ್ಮಲ್ಲಿ ರಾಣೆಬೆನ್ನೂರೊಳಗೆ ಯಾವ ತೊಗರಿ ಹಾಕಿರ್ಪ ಮಳೆ ಇಲ್ಲ. ಏನ್ ಹೇಳಿ? ಮತ್ತೊಮ್ಮೆ ಕೇಳಿ. ರಾಣೆಬೆನ್ನೂರೊಳಗೆ ನಮ್ಮ ಎರಿಗೆ ತೊಗರಿ ಯಾವ್ದು ಹಾಕಿರೋ ಯಾವ ತೊಗರಿ ತಳಿ ಸೂಕ್ತ ರಾಣೆಬೆನ್ನೂರು ಪ್ರಾಂತ್ಯಕ್ಕೆ? ಈಗ ಉತ್ತರ ಕರ್ನಾಟಕಕ್ಕೆ ನಾವು TS 3R ಅಂತ ಒಂದು ತಳಿಯನ್ನು ಶಿಫಾರಸು ಮಾಡಿದ್ದೀವಿ. ಈಗಾಗಲೇ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಅದನ್ನ ಬಳಸ್ಬೋದು. ಮತ್ತೆ ಚಿಗರಿ ದಾಂಡು ಭಾಳ ಆಗ್ತೈತಲ್ಲ ಸರ್, ಅದಕ್ಕೆ ಏನು ಮಾಡೋಣ? ಯಾವುದಂತೆ? ಏನು ಹೇಳಿ? ಚಿಗರಿ ದಯವಿಟ್ಟು ತಮ್ಮ TV ವಾಲ್ಯೂಮ್ ಕಡಿಮೆ ಮಾಡಿ ಪ್ರಶ್ನೆ ಕೇಳಿ. ಚಿಗರಿ ಭಾಳ ಮೇಯ್ತೇವೆ ಸರ್ ನಮ್ಮಲ್ಲಿ. ಚಿಗರಿ ಅದನ್ನ ನೀವು ಕಾಪಾಡಬೇಕಾಗತ್ತೆ ಅಷ್ಟೇ. ಚಿಗರಿ ಮೇಯೋದಕ್ಕೆ ಯಾವುದು ಇದೆಲ್ಲ ಬರದೇ ಇರೋ ಹಾಗೆ ನೀವು ತಡಿಬೇಕಾಗುತ್ತೆ. ಇದೀಗ ನಮ್ಮ ಈ ಚರ್ಚೆಯನ್ನು ಮುಂದುವರಿಸಿದ್ದೆ. ಆದರೆ ಈಗೆಲ್ಲ ನಾವು ಮುಂಗಾರು ತಡವಾದ್ರೂ ಚಿಂತೆ ಇಲ್ಲ, ಉತ್ತಮ ಮಳೆ ಆಗುತ್ತೆ ಅನ್ನುವ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೇವೆ. ಒಂದು ಪಕ್ಷ ಇನ್ನೂ ಮುಂಗಾರು ತಡ ಆಗಿದ್ದ ಪಕ್ಷದಲ್ಲಿ ಯಾವುದಾದ್ರೂ ಪರ್ಯಾಯ ಬೆಳೆ, ಈ ಒಂದು ಪ್ರದೇಶಕ್ಕೆ ಸೂಕ್ತವಾದ ಪರ್ಯಾಯ ಬೆಳೆಯನ್ನು ತಮ್ಮ ತೊಗರಿ ಬೆಳೆ ಬೆಳೆಯಲಿಕ್ಕೆ ಆಗದೇ ಇದ್ದ ಪಕ್ಷದಲ್ಲಿ ಪರ್ಯಾಯ ಬೆಳೆಯಾಗಿ ಯಾವುದಾದ್ರೂ ಬೆಳೆ ಬೆಳೆಯಲಿಕ್ಕೆ ಅವಕಾಶ ಇದೆ? ನಾವು 2012 ಇಂದ ರಾಯಚೂರು ವಿಶ್ವವಿದ್ಯಾನಿಲಯದಲ್ಲಿ ಒಂದು ಬರಗಾಲಕ್ಕೆ ಪರ್ಯಾಯ ಬೆಳೆ ಅಥವಾ ಕಂಟಿಂಜೆಂಟ್ ಕ್ರಾಪ್ ಅಂತ ಈ ಅಂಟಿನ ಚವಳಿ ಅನ್ನೋದನ್ನ ಒಂದು ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಿದ್ದೀವಿ. ಇದು ಯಾವ ರೀತಿ ಬೆಳೆ? ಅದು ಇತ್ತೀಚೆಗೆ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಚೌಳಿಕಾಯಿ ಅಂತಾರೆ, ಮತ್ತೆ ದಕ್ಷಿಣ ಕರ್ನಾಟಕದಲ್ಲಿ ಗೋರಿಕಾಯಿ ಅಂತ. ಅದನ್ನ ಕಾಳಿಗೆ ಬೆಳೆಯುವಂಥ ತಳಿ.
ಇದು ರಾಜಸ್ಥಾನದ ಬೆಳೆ. ಇದು ನಾವು ತರಕಾರಿಗೆ ಉಪಯೋಗ ಮಾಡ್ತಾ ಇದ್ದೀವಿ. ಆದರೆ ಇದಕ್ಕೆ ಆ ತರಕಾರಿ ಬೆಳೆಯುವಂಥ ತಳಿಗಳೇ ಬೇರೆ, ಈ ಕಾಳಿಗೆ ಬೆಳೆಯುವಂಥ ತಳಿಗಳೇ ಬೇರೆ. ಇವು ಪ್ರಮುಖವಾಗಿ ಈ ಚವಳಿ ಕಾಳು ಅನ್ನೋದು ಒಂದು ಕೈಗಾರಿಕಾ ಬೆಳೆ. ಅಂದರೆ ಇದರಿಂದ ಈ ಕಾಳಿನಿಂದ ಬೇಳೆ ಬರುತ್ತೆ, ಆ ಬೇಳೆಯಿಂದ ಅಂಟನ್ನು ತಯಾರು ಮಾಡ್ತಾರೆ. ಈ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಇದೀಗ ಗುಲ್ಬರ್ಗದಿಂದ ಜಗನ್ನಾಥ್ ಅವರು ಕರೆ ಮಾಡಿದ್ದಾರೆ. ಜಗನ್ನಾಥ್ ಅವರೇ ನಮಸ್ಕಾರ. ನಮಸ್ಕಾರ ಸರ್, ನಾನು ರಾಠೋಡ್ ಜಗನ್ನಾಥ್ ಅಂತ ಹೇಳಿ ಗುಲ್ಬರ್ಗ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಪ್ರಶ್ನೆ ಕೇಳಿ ಸರ್. ಇವಾಗ ಮಳೆ ಆಗ್ಲಾರಕ್ಕೆ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್. ಹೀಗಾಗಿ ಏನಂತಂದ್ರೆ ಈಗ ಸಾಹೇಬ್ರು ಏನ್ ಹೇಳಿದ್ರು, ಈಗ ನಾನೇ ಕೇಳಿದೆ TSR 3 ಅದನ್ನ ಬಿತ್ತಣಿಗೆ ಉತ್ತರ ಕರ್ನಾಟಕದವ್ರು ಮಾಡ್ರಿ ಅಂತ ಹೇಳಿ. ಸೊ ಅದು ಏನಾಗ್ತಾ ಇದೆ ಬರ್ಬರ್ತ ಸರ್, ಆ ಬೆಳೆ ಏನಾಗ್ಲಾಕತ್ತಿದೆ ಅಂದ್ರೆ ನಾವು ಹೊಲದಲ್ಲಿ ಹಾಕಿದಾಗ ಸರ್ ಅದ್ರದ್ದು ಆ ತಳಿ ಏನಾಗ್ತಾ ಇದೆ ಸರ್, ಮಳೆ ಬೀಳೋದಕ್ಕೆ ಅದು ಒಂದು ಗಿಡ್ಡ ತಳಿಯಾಗಿ ಮಾರ್ಪಾಟ ಆಗ್ತಾ ಇದೆ ಸರ್. ಅದ್ರ ಸೈಜ್ ದೊಡ್ಡದಾಗ್ತಾ ಇಲ್ಲ ಸರ್. ಹೀಗಾಗಿ ಇಳುವರಿ ಕಡಿಮೆ ಆಗ್ತಂತ ಚಾನ್ಸಸ್ ನಮ್ಮ ಇಳುವರಿ ಸ್ವಲ್ಪ ಅಲ್ಲ ಅಂದ್ರೆ ಅದು ಯಾವುದೇ ಇದು ತೇವಾಂಶ ಕಡಿಮೆ ಆದರೆ ಅದರದ್ದು ಸೈಜ್ ಸ್ವಾಭಾವಿಕವಾಗಿ ಕಡಿಮೆ ಆಗೇ ಆಗುತ್ತೆ. ಅಂದರೆ ಅದಕ್ಕೋಸ್ಕರನೇ ನಾವು ಈ ಚವಳಿ ಬಗ್ಗೆ ಹೇಳ್ತಾ ಇದ್ವಿ. ಇದು ತೊಗರಿನಲ್ಲಿ ಈಗ ಇರೋ ಇದಂತಂದರೆ ಅದು ಮಧ್ಯಮಾವಧಿ ತಳಿ ಅದೊಂದೇನೆ. ಬಟ್ ಸಾಧ್ಯವಾದಷ್ಟು ಮಟ್ಟಿಗೆ ರೈತರು ಮಳೆ ನೋಡಿಕೊಂಡು ಬಿತ್ತನೆ ಮಾಡಬೇಕಾಗುತ್ತೆ. ಇದೀಗ ಮತ್ತೊಂದು ಕರೆ ಇದೆ. ಯಶವಂತಪುರದಿಂದ ಬಾಲಕೃಷ್ಣ ಅವರು ಕರೆ ಮಾಡಿದ್ದಾರೆ. ಬಾಲಕೃಷ್ಣ ಅವರೇ ನಮಸ್ಕಾರ. ಹಲೋ, ನಮಸ್ಕಾರ ಸರ್. ಕೇಳಿ, ಪ್ರಶ್ನೆ ಕೇಳಿ ಸರ್. ನಾವು ಯಶವಂತಪುರದಿಂದ ಫೋನ್ ಮಾಡ್ತಾ ಇರೋದು. ಕೇಳಿ. ನಾವು ಚಳ್ಳಕೆರೆ ಹತ್ರ, ಅದಕ್ಕೆ ನಮ್ಮ ಜಮೀನಿಗೆ ಅಲ್ಲಿ ಯಾವುದು ಹಾಕೋಣ ಅಂತ ತೊಗರಿ ಹಾಕೋಣ ಅಂತ. ನಮ್ಮ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗದಲ್ಲಿ ಅಂತಂದ್ರೆ BRG 2 ಅಥವಾ BRG 4 ತಳಿಗಳನ್ನ ಮುಖ್ಯವಾಗಿ ನಾವು ಉತ್ತರ ಕರ್ನಾಟಕಕ್ಕೆ ಬೇರೆ ತಳಿಗಳು, ದಕ್ಷಿಣ ಕರ್ನಾಟಕಕ್ಕೆ ಬೇರೆ ತಳಿಗಳನ್ನ ಮಾಡಿದ್ವಿ. BRG 1, 2, 4 ಮತ್ತೆ ಇತ್ತೀಚೆಗೆ ಸೊರಗ ರೋಗ ನಿರೋಧಕ ತಳಿ BRG 5 ಕೂಡ ಇದೆ. ಈ ಕಡೆ ಅವ್ರಿಗೆ ಬೀಜ ಸಿಕ್ಕೋದಾದ್ರೆ BRG 4 ಎಲ್ಲಿ ತನಕ ಬಿತ್ತನೆ ಮಾಡ್ಲಿಕ್ಕೆ ಅವಕಾಶ ಇದೆ? BRG 4 ಇವತ್ತು ನಾನು ತಜ್ಞರ ಹತ್ರ ಕೂಡ ಮಾತಾಡಿದೆ. BRG 4 ಆಗಸ್ಟ್ ಮಧ್ಯಭಾಗದವರೆಗೂ ಬಿತ್ತನೆ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ BRG 1, 2 ಏನಿದೆ ಅದು ಮೇ ಅಥವಾ ಜೂನ್ ತಿಂಗಳಲ್ಲಿ ಮಾಡಬೇಕಾಗಿದೆ. ಉತ್ತರ ಕರ್ನಾಟಕದಲ್ಲಿ ಆಗಸ್ಟ್ ವರೆಗೂ ಬಿತ್ತನೆ ಮಾಡಬಹುದು. ನಮ್ಮ ರೈತರು ನಿರಾಶರಾಗ ಇಲ್ಲ ಈ ಜುಲೈ ಖಂಡಿತ. ಅದಕ್ಕೋಸ್ಕರನೇ ನಾವು ಮೇ ಜೂನ್ ನಲ್ಲಿ ಆದ್ರೆ ಆಶಾ, ಮಾರುತಿ ಮತ್ತೆ BSMR ಅಂತ ಹೇಳ್ತಾ ಇದ್ವಿ. TS3R ಅನ್ನೋದು ತಡ ಮುಂಗಾರಿಗೆ ಮತ್ತೆ ಮಧ್ಯಮಾವಧಿ ತಳಿ ಅಂತ ಶಿಫಾರಸು ಮಾಡಿ. ಈಗಾಗಲೇ ನಾವು ಮಾತಾಡ್ತಾ ಇದ್ವಿ. ಇದಕ್ಕೆ ಪರ್ಯಾಯವಾಗಿ ಮಳೆ ತಡವಾಗಿ ಬಂದಿದ್ದೆ ಆದಲ್ಲಿ ಚವಳಿ ಬಗ್ಗೆ ಸುಮಾರು ನಾವು ಒಂದು ಬೆಳೆ ವಿಚಾರ ಸಂಕಿರಣ ಮಾಡಿ ರೈತರಿಗೆ ಇದನ್ನು ಪರಿಚಯ ಮಾಡಿಕೊಟ್ಟಿದ್ದೀವಿ. ಸಾಕಷ್ಟು ಇದ್ರ ಪ್ರಮುಖವಾದ ಸಮಸ್ಯೆ ಏನಂತಂದ್ರೆ ಬೆಳೆದ ಇದನ್ನ ಮಾರೋದೆಲ್ಲಿ ಅಂತ ರೈತರು ಮಾರಾಟ ಮಾಡೋದಕ್ಕೆ. ಇದು ರಾಜಸ್ಥಾನದಲ್ಲಿ, ಜೋಧ್ಪುರ್ ಮತ್ತೆ ಹರಿಯಾಣದಲ್ಲಿ ಮತ್ತೆ ಗುಜರಾತ್ನಲ್ಲಿ ಇದಕ್ಕೆ ಬೇಡಿಕೆ ಇದೆ. ರೈತರು ಅಲ್ಲಿ ಮಾರಬೇಕಾಗತ್ತೆ. ನಾವೇನ್ ಮಾಡ್ತಾ ಇದೀವಿ, ವಿಶ್ವವಿದ್ಯಾನಿಲಯದಿಂದ ಈ ಭಾಗದಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿ ಮಿಲ್ಗಳು ಬಂದ್ರೆ ಏನು ದಾಲ್ ಮಿಲ್ ಯಾವ ತರ ಇದೆ ಆ ತರ ಚವಳಿ ಕಾಳಿನ ಮಿಲ್ಗಳು ಬಂದ್ರೆ ಮಿಲ್ ಹಾಕ್ಸೋದಿಕ್ಕೆ ನಾವು ಪ್ರೋತ್ಸಾಹ ಮಾಡಿ ಒಂದು ತಂಡನ ನಾವು ರಾಯಚೂರು ಕಳಿಸಿದ್ವಿ. ಇದು ರಾಜಸ್ಥಾನ ಮತ್ತೆ ಹರಿಯಾಣಕ್ಕೆ ಕಳಿಸಿದ್ವಿ. ಕೆಲವರು ಇದನ್ನ ನೋಡ್ಕೊಂಡು ಬಂದು ಬೆಳೆಯೋದಕ್ಕೆ ಅವರು ಸೂಕ್ತವಾಗಿದೆ ಮತ್ತೆ ಬೆಳೆದಿದ್ದಾರೆ. ಸುಮಾರು ಕಳೆದ ವರ್ಷ 2000 ಎಕರೆ ಬೀಜ ನಮ್ಮ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಯಾವುದೇ 6 ಜಿಲ್ಲೆಗಳಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳ ಸಂಪರ್ಕ ಮಾಡಿದ್ರೆ ಸಿಗುತ್ತೆ. ಇದು ನೋಡಿ, ತೊಗರಿಗೆ ಹೋಲಿಸೋದಾದ್ರೆ ಇದನ್ನ ತೊಗರಿ 150ರಿಂದ 180 ದಿವಸ, ಆದರೆ ಚವಳಿ ಕಾಳು ಇದು 100 ದಿವಸ ಅಥವಾ 110 ದಿವಸ. ಮಳೆ ಕಡಿಮೆ ಇದ್ರೆ 100 ದಿವಸಕ್ಕೆ ಬೆಳೆ ಬರುತ್ತೆ. ಮತ್ತೆ ತೊಗರಿಗೆ ಏನು ಖರ್ಚು ಮಾಡ್ತಾರೆ ನಮ್ಮ ರೈತರು, ಅದರಿಂದ 50ರಿಂದ 60% ಬರ ನಿರೋಧಕ ಶಕ್ತಿ ಅಂದ್ರೆ ರಾಜಸ್ಥಾನದಲ್ಲಿ ಮರುಭೂಮಿಯಲ್ಲಿ ಬೆಳೆಯುವಂತ ಬೆಳೆ. ಇಲ್ಲಿ ಇನ್ನೂ ಅಂದ್ರೆ ಮಳೆ ಕಡಿಮೆ ಆದ್ರೆ ತೊಗರಿಗಿಂತಲೂ ಇದು ಹೆಚ್ಚು ಇದು ನಾವು ಪ್ರಾಯೋಗಿಕವಾಗಿ ನಾವು ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ನಮ್ಮ ಇದು ಸಂಪರ್ಕ ಮಾಡಿದ್ರೆ ಅಥವಾ ನಮ್ಮ ನಂಬರ್ ತಗೊಂಡು ಸಂಪರ್ಕ ಮಾಡಿದ್ರೆ ಸಾಕಷ್ಟು ಜನ ರೈತರು ಬೆಳೀತಾ ಇದ್ದಾರೆ. ಈಗ ಮಾರುಕಟ್ಟೆ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ನಾವು ಹೆಚ್ಚು ಪ್ರಯತ್ನ ರೈತ ಬಾಂಧವರೇ, ಇದುವರೆಗೂ ಈಗಾಗಲೇ ತಡವಾದ ಮುಂಗಾರಿನ ಈ ಒಂದು ಪರಿಸ್ಥಿತಿನಲ್ಲಿ ತೊಗರಿ ಕೃಷಿಯನ್ನು ನಾವು ಯಾವ ರೀತಿ ಮಾಡಬೇಕಾಗುತ್ತೆ, ಯಾವ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ, ಒಂದು ಪಕ್ಷ ಮಳೆ ಇನ್ನೂ ತಡವಾಗಿದ್ದಾದಲ್ಲಿ ಯಾವ ಒಂದು ಪರ್ಯಾಯ ಬೆಳೆಯನ್ನು ಬೆಳೀಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ವಿಶ್ವನಾಥ್ರವರು ಈಗಾಗಲೇ ನಮ್ಮ ಕೃಷಿಕರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ನಮ್ಮ ಎಲ್ಲ ರೈತ ಬಾಂಧವರ ವತಿಯಿಂದ ವಿಶ್ವನಾಥ್ರವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮಸ್ಕಾರ.